ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 67. ಸ್ಟೆಲ್ಲಾ ತನ್ನ ದೇಶಕ್ಕೆ ಹಿಂತಿರುಗಿದ್ದಾಳೆ ಎಂದು ತಿಳಿದ ನಂತರ ಆದಿ ತನ್ನ ಪರಿಚಯಸ್ಥರ ಮೂಲಕ ಅಲ್ಲಿ ಸ್ಟೆಲ್ಲಾಗೆ ಯಾವುದಾದರೂ ಒಂದು ಸಣ್ಣ ಕೆಲಸವನ್ನು ಕೊಡಿಸುತ್ತಾನೆ. ಅದರೊಂದಿಗೆ ಸ್ಟೆಲ್ಲಾ ಆ ಕೆಲಸದಲ್ಲಿ ಸೆಟಲ್ ಆಗಿ ಬುದ್ಧಿ ಕಲಿತು ತನ್ನ ಪಾಡಿಗೆ ತಾನು ಜೀವನ ಸಾಗಿಸುತ್ತಿರುತ್ತಾಳೆ. ಇನ್ಸ್ಪೆಕ್ಟರ್ ಹೇಳಿದ 1 ವಾರದ ಗಡುವು ಕೂಡ ಮುಗಿಯುತ್ತಿರುತ್ತದೆ. ಆದಿಗೆ ಫೋನ್ ಮಾಡಿದ ಆ ಇನ್ಸ್ಪೆಕ್ಟರ್ ತಾನು ಸಂಗ್ರಹಿಸಿದ ಎಲ್ಲ ವಿವರಗಳನ್ನು ಹೇಳುತ್ತಾನೆ. ಓಕೆ ಇನ್ಸ್ಪೆಕ್ಟರ್, ಯಾರಿಗೂ ತಿಳಿಯದಂತೆ ಅವರ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ ಆದಿ. ಓಕೆ ಸರ್, ಇವತ್ತೇ ನಾನು ಅವರ ಹೆಸರಿನಲ್ಲಿ ಅರೆಸ್ಟ್ ವಾರೆಂಟ್ ತೆಗೆದುಕೊಳ್ಳುತ್ತೇನೆ ಎಂದ ಕೂಡಲೇ ಓಕೆ, ವಾರೆಂಟ್ ಇಶ್ಯೂ ಆದ ನಂತರ ನೀವು ಯಾವಾಗ ಬರಬೇಕು, ಯಾವಾಗ ಅವರನ್ನು ಅರೆಸ್ಟ್ ಮಾಡಬೇಕು ಎಂದು ನಾನು ಹೇಳುತ್ತೇನೆ, ಆಗ ಬರುವಿರಂತೆ ಎಂದು ಹೇಳಿದಾಗ ಓಕೆ ಸರ್ ಎಂದು ಇನ್ಸ್ಪೆಕ್ಟರ್ ಫೋನ್ ಇಡುತ್ತಾನೆ. ಆಫೀಸ್ನಲ್ಲಿರುವ ಆದಿ ಟೇಬಲ್ ಮೇಲಿದ್ದ ಪೇಪರ್ ವೇಟನ್ನು ಗುಂಡಗೆ ತಿರುಗಿಸುತ್ತಾ ಸೀರಿಯಸ್ ಆಗಿ ಯೋಚಿಸುತ್ತಾ, ಇಷ್ಟು ದಿನ ಇಷ್ಟು ಜನರನ್ನು ಕೊಂದು ಉಳಿದವರ ಜೀವನವನ್ನು ನರಕ ಮಾಡಿ ಸಂತೋಷವಾಗಿ ನಿಮ್ಮ ಜೀವನವನ್ನು ಕಳೆದಿರಲ್ಲ, ಈಗ ನೀವು ಮಾಡಿದ ಪಾಪಗಳಿಗೆ ಫಲ ಅನುಭವಿಸೋ ಸಮಯ ಬಂದಿದೆ ಎಂದು ಅಂದುಕೊಳ್ಳುತ್ತಿರುವಾಗಲೇ ದೀಪಕ್ ಆದಿ ಕ್ಯಾಬಿನ್ಗೆ ಬರುತ್ತಾನೆ. ದೀಪಕ್ ಬಂದಿದ್ದನ್ನು ಲೆಕ್ಕಿಸದೆ ಆದಿ ತನ್ನದೇ ಧ್ಯಾನದಲ್ಲಿರುವಾಗ, ಏನಾಯ್ತೋ ಅಷ್ಟೊಂದು ಏನು ಯೋಚಿಸ್ತಾ ಇದ್ದೀಯಾ, ನಾನು ಬಂದಿದ್ದನ್ನು ಕೂಡ ಗಮನಿಸುತ್ತಿಲ್ಲ ಎಂದಾಗ, ಏನಿಲ್ಲ ಬಿಡು, ಇವತ್ತು ಸಂಜೆ ಒಮ್ಮೆ ಮನೆಗೆ ಬಾರೋ ಎನ್ನುತ್ತಾನೆ ಆದಿ. ಏನಾಯ್ತು ಬಾವಾ ಎನ್ನುತ್ತಿದ್ದಾಗ, ಯಾವಾಗಲೂ ಬಂದು ಹೋಗುತ್ತಲೇ ಇರುತ್ತೀಯಲ್ಲ, ಇವತ್ತು ಏನೋ ಬಾ ಎಂದರೆ ಅದಕ್ಕೆ ಯಾಕೆ ಅಂತ ಪ್ರಶ್ನೆ ಆಗ್ತಾ ಇದೆಯಲ್ಲೋ ಎಂದು ಕೇಳುತ್ತಾನೆ ಆದಿ. ಯಾವಾಗಲೂ ಇಲ್ಲದಂತೆ ನೀನು ಮನೆಗೆ ಬಾ ಅಂತ ವಿಶೇಷವಾಗಿ ಕರೆಯುತ್ತಿದ್ದರೆ ನನಗೆ ಆಶ್ಚರ್ಯವಾಯಿತು ಬಾವಾ, ಏನಾದರೂ ವಿಷಯ ಇದೆಯೇನೋ ಅಂತ ಕೇಳಿದೆ ಅಷ್ಟೇ, ಅದಕ್ಕೆ ನನ್ನ ಮೇಲೆ ಅಷ್ಟು ಕೋಪ ಯಾಕೋ ಅನ್ನುತ್ತಾ ಪ್ರಾಜೆಕ್ಟ್ ಫೈಲ್ಗಳ ಮೇಲೆ ಆದಿ ಸಹಿ ಪಡೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ದೀಪಕ್. ಹಾಗೆ ಆ ದಿನ ಮಧ್ಯಾಹ್ನದವರೆಗೆ ಕಳೆದು ಹೋಗುತ್ತದೆ. ಆಗಲೇ ಆ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ನೀವು ಹೇಳಿದಂತೆಯೇ ನಾನು ನಾನ್ ಬೈಲಬಲ್ ಅರೆಸ್ಟ್ ವಾರೆಂಟ್ ತೆಗೆದುಕೊಂಡಿದ್ದೇನೆ ಸರ್. ಇದು ಮರ್ಡರ್ ಕೇಸ್ ಆಗಿರುವುದರಿಂದ ಖಂಡಿತವಾಗಿಯೂ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಬೇಲ್ ಸಿಗುವುದಿಲ್ಲ. ನಿಮ್ಮ ಮನೆಗೆ ಯಾವಾಗ ಬರಬೇಕು ಎಂದು ಕೇಳುತ್ತಿದ್ದಾಗ, ನಾನು ಮನೆಗೆ ಹೋದ ನಂತರ ಫೋನ್ ಮಾಡುತ್ತೇನೆ, ಆಗ ನೀವು ಬನ್ನಿ ಎನ್ನುತ್ತಾನೆ ಆದಿ. ಓಕೆ ಸರ್, ನೀವು ಹೇಳಿದಂತೆಯೇ ಬರುತ್ತೇನೆ ಎನ್ನುತ್ತಾನೆ. ಹಾಗೆ ಸಂಜೆಯವರೆಗೆ ಸಮಯ ಕಳೆದು ಹೋಗುತ್ತದೆ. ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಾನೆ ಆದಿ ಮನೆಗೆ ಹೋಗುವಷ್ಟರಲ್ಲಿ ಶಾಂಭವಿ ಹಾಲ್ನಲ್ಲೇ ಕುಳಿತು ತನ್ನ ಅಹಂಕಾರವನ್ನೆಲ್ಲ ಕೆಲಸದವರ ಮೇಲೆ ತೋರಿಸುತ್ತಾ ಅವರ ಮೇಲೆ ಕಿರುಚಾಡುತ್ತಿರುತ್ತಾಳೆ. ಪ್ರಸಾದ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಕೆಲಸದವರು ಮಾಡಿಕೊಟ್ಟ ಸ್ನ್ಯಾಕ್ಸನ್ನು ಹೊಟ್ಟೆ ತುಂಬ ಮೇಯುತ್ತಾ ಇರುತ್ತಾನೆ. ಅವರನ್ನು ನೋಡಿಯೂ ಏನೂ ಮಾತನಾಡದೆ ಆದಿ ಮೇಲಿರುವ ತನ್ನ ಕೋಣೆಗೆ ಹೊರಟು ಹೋಗುತ್ತಾನೆ. ಆದಿ ಹೋಗುವಷ್ಟರಲ್ಲಿ ಗಾನವಿ ಮೇಲಿರುವ ಕಬೋರ್ಡ್ಗಳನ್ನೆಲ್ಲ ಜೋಡಿಸುತ್ತಿರುತ್ತಾಳೆ. ಆದಿ ಬಂದ ಕೂಡಲೇ ಅವನ ಬಳಿ ಬಂದು ಅವನ ಕೈಯಿಂದ ಆಫೀಸ್ ಬ್ಯಾಗ್ ತೆಗೆದುಕೊಂಡು ಫ್ರೆಶ್ ಆಗಿ, ನಿಮಗಾಗಿ ಏನಾದರೂ ತರುತ್ತೇನೆ ಎನ್ನುತ್ತಿರುವಾಗ, ಬೇಡ, ಸೀತಮ್ಮನಿಗೆ ಕಾಲ್ ಮಾಡಿ ಹೇಳು ನೀನು ಕೆಳಗೆ ಹೋಗಬೇಡ ಎನ್ನುತ್ತಾನೆ ಆದಿ. ನನ್ನನ್ನು ಕೆಳಗೆ ಯಾಕೆ ಹೋಗಬೇಡ ಎನ್ನುತ್ತಿದ್ದಾನೋ ಅರ್ಥವಾಗದೆ, ಸರಿ ಎಂದು ಸೀತಮ್ಮನಿಗೆ ಕಾಲ್ ಮಾಡಿ ಕಾಫಿ ಹಾಗೂ ಸ್ನ್ಯಾಕ್ಸ್ ಮೇಲೆ ತರಲು ಹೇಳುತ್ತಾಳೆ ಗಾನವಿ. ಆದಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಸೀತಮ್ಮ ಸ್ನ್ಯಾಕ್ಸ್ ಮತ್ತು ಕಾಫಿ ತಂದು ಅವುಗಳನ್ನು ಟೇಬಲ್ ಮೇಲೆ ಇಟ್ಟಾಗ, ಏನಾಯಿತು, ತುಂಬ ಟಯರ್ಡ್ ಆದಂತೆ ಕಾಣುತ್ತಿದ್ದೀರಾ ಎನ್ನುತ್ತಿರುವಾಗ, ಏನೂ ಇಲ್ಲ ಬಿಡು ಎಂದು ಆ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರಲು ಹೇಳುತ್ತಾನೆ ಆದಿ. ಆ ಅರ್ಧ ಗಂಟೆಯಲ್ಲಿ ಕಲ್ಪ ಹಾಗೂ ಕಾವ್ಯ ಕಾಲೇಜಿನಿಂದ ಬರುತ್ತಾರೆ. ಕಾವ್ಯ ಕೂಡ ಸಾಕೇತ್ನನ್ನು ಇಷ್ಟಪಟ್ಟಾಗಿನಿಂದ ಪಾರ್ಟಿ, ಪಬ್ ಎಂದು ಸ್ನೇಹಿತರೊಂದಿಗೆ ತಿರುಗುವುದನ್ನು ಬಿಟ್ಟು ಸ್ವಲ್ಪ ಮನೆಯಲ್ಲೇ ಇರುತ್ತಿದ್ದಾಳೆ. ಹಾಗೆಯೇ ಬಿಸ್ನೆಸ್ ಕೆಲಸದ ಮೇಲೆ ಹೊರ ಊರಿಗೆ ಹೋಗಿದ್ದ ಕೃಷ್ಣ ಅವರು ಕೂಡ ಮನೆಗೆ ಬಂದು ಫ್ರೆಶ್ ಆಗುತ್ತಾರೆ. ಕೃಷ್ಣ ಅವರು ಕೆಳಗೆ ಬಂದ ಕೂಡಲೇ ಸೀತಮ್ಮ ಅವರಿಗೆ ಕಾಫಿ ತಂದು ಕೊಡುತ್ತಾರೆ. ಅವರು ಕಾಫಿ ಕುಡಿಯುತ್ತಿರುವಾಗಲೇ ಅಲ್ಲಿಗೆ 2 ಕಾನ್ಸ್ಟೇಬಲ್ಗಳನ್ನು ಕರೆದುಕೊಂಡು ಬರುತ್ತಾನೆ ಆ ಇನ್ಸ್ಪೆಕ್ಟರ್.
ಅಲ್ಲಿ ಇನ್ಸ್ಪೆಕ್ಟರನ್ನು ನೋಡಿ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾ, ಏನು ಈ ಇನ್ಸ್ಪೆಕ್ಟರ್ ಮತ್ತೆ ಬಂದಿದ್ದಾನೆ? ನನಗೆ ತಿಳಿಯದಂತೆ ಶಾಂಭವಿ ಮತ್ತೆ ಏನಾದರೂ ಮಾಡಿದ್ದಾಳಾ ಎಂದು ಸ್ವಲ್ಪ ಗಾಬರಿ ಪಡುತ್ತಾ ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟು, ಏನಾಯಿತು ಇನ್ಸ್ಪೆಕ್ಟರ್ ಎಂದು ಕೇಳುತ್ತಾರೆ ಕೃಷ್ಣ ಅವರು. ನಿಮ್ಮ ಹೆಂಡತಿಯನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಸರ್ ಎಂದು ಆ ಇನ್ಸ್ಪೆಕ್ಟರ್ ಹೇಳುತ್ತಿದ್ದರೆ ತನ್ನ ಅನುಮಾನವೇ ನಿಜವೇನೋ ಅನ್ನಿಸುತ್ತದೆ ಕೃಷ್ಣನಿಗೆ. ಅಲ್ಲಿಯವರೆಗೆ ಆ ಇನ್ಸ್ಪೆಕ್ಟರ್ ಯಾವುದಕ್ಕಾಗಿ ಬಂದಿದ್ದಾನೋ ಅಂದುಕೊಂಡ ಶಾಂಭವಿ ತನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ ಎಂದು ತಿಳಿದು ಶಾಕ್ ಆಗುತ್ತಾಳೆ. ತಕ್ಷಣ ಸೋಫಾದಲ್ಲಿ ಕುಳಿತಿದ್ದ ಪ್ರಸಾದ್ ಕೂಡ ಎದ್ದು ನಿಂತು, ನಮ್ಮ ಅಕ್ಕನನ್ನು ಅರೆಸ್ಟ್ ಮಾಡುವುದೇನು ಇನ್ಸ್ಪೆಕ್ಟರ್? ನಿಮಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಬಾಲ ತುಳಿದ ಕೋತಿಯಂತೆ ಕಿರುಚುತ್ತಿರುತ್ತಾನೆ. ಅವರ ಮಾತುಗಳಿಗೆ ಬ್ರೇಕ್ ಹಾಕುತ್ತಾ, ನಿಮ್ಮ ಅಕ್ಕನನ್ನಷ್ಟೇ ಅಲ್ಲ, ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಲು ಬಂದಿದ್ದೇವೆ ಎಂದು ಆ ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಅಂದ ಕೂಡಲೇ, ನನ್ನನ್ನು ಕೂಡನಾ? ಅಸಲು ನಾವೇನು ಮಾಡಿದ್ದೇವೆಂದು ನೀವು ಅರೆಸ್ಟ್ ಮಾಡುತ್ತೀರಿ ಇನ್ಸ್ಪೆಕ್ಟರ್ ಎಂದು ಕೇಳುತ್ತಾನೆ ಪ್ರಸಾದ್. ಕೆಳಗಿನಿಂದ ಕೂಗಾಟ ಕೇಳಿಸುತ್ತಿರುವಾಗ ಮೇಲಿದ್ದ ಕಲ್ಪ ಹಾಗೂ ಕಾವ್ಯ ಕೂಡ ಕೆಳಗೆ ಬರುತ್ತಾರೆ. ಹೇಳಿ ಇನ್ಸ್ಪೆಕ್ಟರ್, ಹೇಳಿ, ನಾವೇನು ತಪ್ಪು ಮಾಡಿದ್ದೇವೆಂದು ನಮ್ಮನ್ನು ಅರೆಸ್ಟ್ ಮಾಡುತ್ತಿದ್ದೀರಿ ಎಂದು ಪ್ರಸಾದ್ ಗಟ್ಟಿಯಾಗಿ ಕೂಗುತ್ತಿದ್ದರೆ, ಪ್ರಸಾದ್ ಪ್ರಶ್ನೆಗೆ ಇನ್ಸ್ಪೆಕ್ಟರ್ ಏನು ಉತ್ತರ ಹೇಳುತ್ತಾನೋ ಎಂದು ಕೃಷ್ಣ ಅವರು ಕೂಡ ಅವನ ಕಡೆಯೇ ನೋಡುತ್ತಿರುವುದರಿಂದ, ಇವರಿಬ್ಬರು ನಿಮ್ಮ ಹೆಂಡತಿ ರಂಜಿನಿ ಅವರನ್ನು ಹಾಗೂ ಗಾನವಿಯ ತಂದೆ ತಾಯಿಯಾದ ರಾಜೇಶ್ ಮತ್ತು ಮಾಧವಿ ಅವರನ್ನು ಹತ್ಯೆ ಮಾಡಿದ್ದಾರೆ ಎಂದು ಆ ಇನ್ಸ್ಪೆಕ್ಟರ್ ಅಂದ ಕೂಡಲೇ ಕೃಷ್ಣ ಅವರು ಬೊಂಬೆಯಂತೆ ಒಂದು ಕ್ಷಣ ಮರಗಟ್ಟಿ ಹೋದರೂ ತಕ್ಷಣ ಎಚ್ಚೆತ್ತುಕೊಂಡು, ತಾನೇನು ಕೇಳಿಸಿಕೊಂಡೆ ಎಂದು ಅರ್ಥವಾಗಿ, ಏನು ಮಾತನಾಡುತ್ತಿದ್ದೀರಿ ಇನ್ಸ್ಪೆಕ್ಟರ್ ನೀವು? ನನ್ನ ಹೆಂಡತಿ ರಂಜಿನಿಯನ್ನು ಇವರು ಕೊಲ್ಲುವುದೇನು? ಆಕೆ ಅನಾರೋಗ್ಯದಿಂದ ತೀರಿಕೊಂಡಳು. ನನ್ನ ಸೊಸೆ ಗಾನವಿಯ ತಂದೆ ತಾಯಿ ಕೂಡ ಒಂದು ಆಕ್ಸಿಡೆಂಟ್ನಲ್ಲಿ ಅನಿರೀಕ್ಷಿತವಾಗಿ ತೀರಿಕೊಂಡರು. ಅವರ ಸಾವಿಗೂ ಇವರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಕೃಷ್ಣ ಅವರು ಅನ್ನುತ್ತಿದ್ದರೆ, ನಾವು ನಿಜತೆಗಳನ್ನು ತಿಳಿದುಕೊಳ್ಳದೆ ಇಲ್ಲಿಗೆ ಬಂದಿಲ್ಲ ಕೃಷ್ಣ ಅವರೇ, ಅದಕ್ಕೆಲ್ಲ ತಕ್ಕ ಸಾಕ್ಷ್ಯಾಧಾರಗಳೊಂದಿಗೆ ಬಂದಿದ್ದೇವೆ ಎನ್ನುತ್ತಿದ್ದರೆ, ಏನು ಇನ್ಸ್ಪೆಕ್ಟರ್ ನೀವು ಅನ್ನುತ್ತಿರುವುದು? ಅದಕ್ಕೆ ಸಾಕ್ಷ್ಯಗಳು ಇವೆಯಾ ಅಂದಾಗ, ಹೌದು ಇವೆ ಅಂದರು. ಆ ಮಾತು ಕೇಳಿದ ಕೂಡಲೇ ಶಾಂಭವಿ ಮತ್ತು ಪ್ರಸಾದ್ಗೆ ಎದೆ ಹೊಡೆದಂತಾಗುತ್ತದೆ. ಯಾವುವು ಇನ್ಸ್ಪೆಕ್ಟರ್? ಮೊದಲು ನೀವು ಆ ಸಾಕ್ಷ್ಯಗಳನ್ನು ತೋರಿಸಿ ಅವರನ್ನು ಅರೆಸ್ಟ್ ಮಾಡಿ. ನೀವು ಅನುಮಾನದ ಮೇಲೆ ಅವರನ್ನು ಅರೆಸ್ಟ್ ಮಾಡಿದರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತದೆ ಅನ್ನುತ್ತಿರುತ್ತಾರೆ ಕೃಷ್ಣ ಅವರು. ಓಕೆ ಸರ್, ನೀವು ಕೇಳಿದ್ದರಿಂದ ನಿಮಗೂ ಆ ಎವಿಡೆನ್ಸ್ ತೋರಿಸುತ್ತೇವೆ ಎಂದು ಒಂದು ಲ್ಯಾಪ್ಟಾಪ್ ತರಿಸಿ ಅದರಲ್ಲಿ ಗಾನವಿಯ ತಂದೆ ತೆಗೆದಿದ್ದ ವಿಡಿಯೋವನ್ನು ತೋರಿಸುತ್ತಾರೆ ಆ ಇನ್ಸ್ಪೆಕ್ಟರ್. ಅಲ್ಲಿಯವರೆಗೆ ಆ ಸಾಕ್ಷ್ಯ ಗಾನವಿಯ ತಂದೆ ತಾಯಿಯ ಜೊತೆಗೆ ಬೂದಿಯಾಗಿದೆ ಎಂದುಕೊಂಡಿದ್ದವರಿಗೆ ಅದನ್ನು ನೋಡುವಷ್ಟರಲ್ಲಿ ತಲೆ ಗಿರ್ರನ್ನುತ್ತದೆ. ಅವರ ಬಾಯಿಂದ ಅವರೇ ರಂಜಿನಿಯನ್ನು ಹೇಗೆ ಕೊಂದರು ಎಂದು ಹೇಳುವುದು, ಕೃಷ್ಣ ಅವರನ್ನು ತಾನೇ ರಂಜಿನಿ ಎಂದು ಅಮಲಿನಲ್ಲಿ ಮೋಸ ಮಾಡಿ ಹೇಗೆ ಕಲ್ಪಾಳನ್ನು ಎತ್ತಳು ಎಂಬುದು ವಿವರವಾಗಿ ಇರುವುದನ್ನು ನೋಡಿ ಕೃಷ್ಣ ಅವರ ಕಣ್ಣುಗಳು ಕೆಂಪಗಾಗುತ್ತವೆ. ಕೆಂಪಾದ ಅವರ ಮುಖವನ್ನು ನೋಡಲು ಕೂಡ ಶಾಂಭವಿಗೆ ಧೈರ್ಯ ಸಾಲದೆ ಹಿಂದಕ್ಕೆ ಸರಿಯುತ್ತಿರುವ ಶಾಂಭವಿಯ ಕೆನ್ನೆಗೆ ಅವರ ಕೈಯಿಂದ ಗಟ್ಟಿಯಾಗಿಯೇ ಏಟು ಬೀಳುತ್ತದೆ. ಕೃಷ್ಣ ಅವರ ಕಡೆಯೇ ನೋಡುತ್ತಿರುವ ಶಾಂಭವಿಗೆ ಆ ಕೆನ್ನೆ ಈ ಕೆನ್ನೆ ಎಂದು ನಿಲ್ಲಿಸದೆ ಬಾರಿಸುತ್ತಲೇ ಇರುತ್ತಾರೆ ಕೃಷ್ಣ ಅವರು. ಅಲ್ಲಿಯೇ ಇನ್ಸ್ಪೆಕ್ಟರ್ ಇದ್ದರೂ ಕೂಡ ಶಾಂಭವಿಯ ಕುತ್ತಿಗೆಯನ್ನು ಗಟ್ಟಿಯಾಗಿ ತನ್ನ ಕೈಗಳಲ್ಲಿ ಬಿಗಿದು ಹಿಡಿದು, ಏನೇ ರಾಕ್ಷಸಿ, ದೇವತೆಯಂತಿದ್ದ ನನ್ನ ಹೆಂಡತಿಯನ್ನೇ ಕೊಲ್ಲುತ್ತೀಯಾ? ಈ ಆಸ್ತಿಗಾಗಿ ಇಷ್ಟು ನಾಟಕವಾಡಿ ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಅವರು ಆವೇಶದಿಂದ ಶಾಂಭವಿಯ ಕುತ್ತಿಗೆಯನ್ನು ಇನ್ನಷ್ಟು ತನ್ನ ಕೈಗಳಲ್ಲಿ ಬಿಗಿಗೊಳಿಸುತ್ತಿದ್ದರೆ, ಮೇಲಿನಿಂದ ಬಂದ ಹಾದಿ ಅಪ್ಪ ಬಿಡಿ ಎನ್ನುತ್ತಾ ಕೃಷ್ಣ ಅವರನ್ನು ಪಕ್ಕಕ್ಕೆ ಎಳೆಯುತ್ತಾನೆ. ಅವರು ಕಣ್ಣೀರಿನಿಂದ ಆದಿಯನ್ನು ನೋಡುತ್ತಾ, ನೋಡಿದ್ಯಾ ಆದಿ, ಈ ರಾಕ್ಷಸಿ ಎಂಥ ಕೆಲಸ ಮಾಡಿದ್ದಾಳೋ? ದೇವತೆಯಂತಿದ್ದ ನಿನ್ನ ತಾಯಿಯನ್ನೇ ಕೊಂದಿದ್ದಾಳೋ? ಏನೇ ರಾಕ್ಷಸಿ, ನನ್ನ ರಂಜಿನಿ ನಿನಗೇನು ಅನ್ಯಾಯ ಮಾಡಿದ್ದಳೆ ಎಂದು ಮತ್ತೆ ಶಾಂಭವಿಯ ಮೇಲೆ ಹೋಗಲು ಮುಂದಾಗುತ್ತಿದ್ದರೆ ಅವರನ್ನು ಅತಿ ಕಷ್ಟದಿಂದ ತಡೆಯುತ್ತಾನೆ ಆದಿ.
ಕೇವಲ ನನ್ನ ರಂಜಿನಿ ಯೋಗಕ್ಷೇಮ ನೋಡಿಕೊಳ್ಳಲಿಕ್ಕಾಗಿಯೇ ನಿನ್ನನ್ನು ಮನೆಗೆ ತಂದದ್ದು ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ತಪ್ಪಿಗೆ ನನ್ನ ರಂಜಿನಿಗೆ ಶಿಕ್ಷೆ ನೀಡಿದೆಯಾ? ನನ್ನ ಪ್ರಾಣವಾದ ನನ್ನ ರಂಜಿನಿಯನ್ನು ನನ್ನ ಕೈಯಾರೆ ನಿನ್ನನ್ನು ಈ ಮನೆಗೆ ತಂದು ಕೊಲೆ ಮಾಡಿದೆನಾ? ಅಯ್ಯೋ ದೇವರೇ, ನನ್ನ ರಂಜಿನಿಯನ್ನು ನಾನೇ ನನ್ನ ಕೈಯಾರ ಕೊಂದು ಬಿಟ್ಟೆನಲ್ಲ ಎಂದು ತಲೆ ಚೆಚ್ಚಿಕೊಳ್ಳುತ್ತಾರೆ ಕೃಷ್ಣ ಅವರು. ಅವರು ಹಾಗೆ ಅಳುತ್ತಿದ್ದರೆ ಅವರನ್ನು ಹಾಗೆ ನೋಡಲಾಗದೆ ಅವರ ಭುಜದ ಮೇಲೆ ಕೈ ಹಾಕುತ್ತಾನೆ ಆದಿ. ಅದರಿಂದ ತಿರುಗಿ ಆದಿ ಕಡೆ ನೋಡುತ್ತಾ, ನಿಮ್ಮ ಅಮ್ಮನನ್ನು ನಾನೇ ಕೊಂದೆ ಆದಿ, ಇವಳನ್ನು ಮನೆಗೆ ಕರೆತಂದು ನಾನೇ ಕೊಂದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ತನ್ನ ತಂದೆಯನ್ನು ತಬ್ಬಿಕೊಂಡು ಅವರ ಬೆನ್ನು ಸವರುತ್ತಾ ಸಮಾಧಾನ ಮಾಡುತ್ತಾನೆ ಆದಿ. ಅಷ್ಟರಲ್ಲೇ ಮತ್ತೆ ಏನೋ ನೆನಪಾದಂತೆ ಪಕ್ಕಕ್ಕೆ ತಿರುಗಿ, ಗಾನವಿಯ ತಂದೆ ತಾಯಿ ಏನು ಪಾಪ ಮಾಡಿದರೆ ಅವರನ್ನು ಯಾಕೆ ಆಕ್ಸಿಡೆಂಟ್ ಮಾಡಿ ಕೊಂದಿರಿ ಎಂದು ಕೇಳುತ್ತಿದ್ದರೆ ಆ ಇನ್ಸ್ಪೆಕ್ಟರ್ ಬಂದು ರಂಜಿನಿ ಮರಣದ ಬಗ್ಗೆ ತಿಳಿದ ಗಾನವಿಯ ತಂದೆ ತಾಯಿ ಒಂದು ದಿನ ನಿಮ್ಮ ಮನೆಗೆ ಬಂದಿದ್ದಾಗ ಇವರು ರೂಮಿನಲ್ಲಿ ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿ ವಿಡಿಯೋ ತೆಗೆದರು. ಅದನ್ನು ನಿಮಗೆ ತೋರಿಸಬೇಕೆಂದು ಅವರು ನಿಮ್ಮ ಬಳಿಗೆ ಬರುತ್ತಿದ್ದಾಗ ಅದನ್ನು ತಿಳಿದ ಪ್ರಸಾದ್ ಆ ವಿಡಿಯೋ ಹೊರಬಿದ್ದರೆ ಇವರು ಮಾಡಿದ ಅಪರಾಧಗಳು ಹೊರಬೀಳುತ್ತವೆ ಎಂದು ಅವರಿಬ್ಬರನ್ನು ಆಕ್ಸಿಡೆಂಟ್ ಮಾಡಿ ಕೊಂದಿದ್ದಾರೆ ಎನ್ನುತ್ತಾನೆ. ಅಯ್ಯೋ ದೇವರೇ, ನನ್ನ ರಂಜಿನಿಯನ್ನಷ್ಟೇ ಅಲ್ಲದೆ ಗಾನವಿಯ ತಂದೆ ತಾಯಿಯನ್ನು ಕೊಂದು ಅವಳನ್ನು ಕಷ್ಟದ ಪಾಲು ಮಾಡಿದಿರೇ ಎಂದು ಮತ್ತೆ ಶಾಂಭವಿಯ ಮೇಲೆ ಹೋಗಲು ಮುಂದಾಗುತ್ತಿದ್ದರೆ ಅತಿ ಕಷ್ಟದಿಂದ ತನ್ನ ತಂದೆಯನ್ನು ತಡೆಯುತ್ತಾನೆ ಆದಿ. ಪ್ರಸಾದ್ ಮೆಲ್ಲಗೆ ಅಲ್ಲಿಂದ ಜಾರಿಕೊಳ್ಳುತ್ತಿದ್ದರೆ ಅದನ್ನು ಗಮನಿಸಿದ ಆದಿ ಅವನನ್ನು ಹಿಡಿದುಕೊಂಡು ಹಿಗ್ಗಾಮುಗ್ಗಾ ಬಡಿಯುತ್ತಾನೆ. ತನ್ನ ತಾಯಿ ತನ್ನ ತಂದೆಯನ್ನು ಹೇಗೆ ಮೋಸ ಮಾಡಿ ತನ್ನನ್ನು ಹೆತ್ತಳೋ, ಹೇಗೆ ತನ್ನ ತಂದೆಯನ್ನು ಮದುವೆಯಾದಳೋ ಎಂದು ತಿಳಿದು ಕಲ್ಪ ಮರುಗಟ್ಟಿ ಹೋದರೆ ತಲೆ ಗಿರ್ರೆಂದು ತಿರುಗಿ ಕೆಳಗೆ ಬೀಳಲು ಹೋಗುತ್ತಾಳೆ. ಆಗಲೇ ಬಂದ ದೀಪಕ್ ಕಲ್ಪಾಳನ್ನು ಹೇಗೆ ಕೆಳಗೆ ಬೀಳದಂತೆ ತನ್ನ ಕೈಗಳಲ್ಲಿ ಭದ್ರವಾಗಿ ಹಿಡಿದುಕೊಳ್ಳುತ್ತಾನೆ. ಕಾಲು ಗಂಟೆಯ ಹಿಂದೆಯೇ ಬಂದಿದ್ದ ದೀಪಕ್ ಮನೆಯಲ್ಲಿ ನಡೆಯುತ್ತಿರುವುದನ್ನು ನೋಡಿ ಸೈಲೆಂಟ್ ಆಗಿ ಒಂದು ಕಡೆ ನಿಲ್ಲುತ್ತಾನೆ. ಆದಿ ಯಾವುದಕ್ಕಾಗಿ ದೀಪಕ್ನನ್ನು ಮನೆಗೆ ಬರಹೇಳಿದ್ದನೆಂದು ಈಗ ಅರ್ಥವಾಗುತ್ತದೆ. ತನ್ನ ತಾಯಿಯ ಬಗ್ಗೆ ತಿಳಿದ ಕಲ್ಪ ತಡೆದುಕೊಳ್ಳಲಾಗದೆ ಒದ್ದಾಡುತ್ತಾಳೆ. ಆ ಸಮಯದಲ್ಲಿ ಅವಳಿಗೆ ತುಂಬ ಸಾಂತ್ವನದ ಅಗತ್ಯವಿರುತ್ತದೆ. ಅದಕ್ಕಾಗಿಯೇ ದೀಪಕ್ನನ್ನು ಕಲ್ಪಾಗೆ ಸಪೋರ್ಟ್ ಆಗಿರಲಿ ಎಂದು ಮುಂಚೆಯೇ ಅಲ್ಲಿಗೆ ಕರೆದಿರುತ್ತಾನೆ ಆದಿ. ದೀಪಕ್ ಬೀಳುತ್ತಿರುವ ಕಲ್ಪಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳನ್ನು ಸಮಾಧಾನ ಪಡಿಸುತ್ತಿರುತ್ತಾನೆ. ತಾನು ಯಾರ ಕೈಯಲ್ಲಿದ್ದೇನೆಂದು ನೋಡಿಕೊಂಡ ಕಲ್ಪ, ಬೇಡ ದೀಪು, ನನ್ನನ್ನು ಮುಟ್ಟಬೇಡ. ನಮ್ಮ ಅಮ್ಮ ನನ್ನನ್ನು ಹೇಗೆ ಹೆತ್ತಳೋ ಯೋಚಿಸಿದರೆ ನನ್ನ ಹುಟ್ಟಿನ ಮೇಲೆಯೇ ನನಗೆ ಅಸಹ್ಯವಾಗುತ್ತದೆ. ನನ್ನ ತಂದೆಗೆ ಮೋಸ ಮಾಡಿ ನಮ್ಮ ದೊಡ್ಡಮ್ಮನನ್ನು ಕೊಂದು ಈ ಆಸ್ತಿಗಾಗಿ, ಕೇವಲ ನಿಮ್ಮ ಆಸ್ತಿಗಾಗಿಯೇ ನನ್ನನ್ನು ಹೆತ್ತಳು. ಬೇಡ, ನನ್ನ ಜನ್ಮ ಅಸಹ್ಯವಾದದ್ದು ಎಂದು ತನ್ನನ್ನು ತಾನೇ ಹಳಿದುಕೊಳ್ಳುತ್ತಿರುತ್ತಾಳೆ ಕಲ್ಪಾಳ ಸಂಕಟವನ್ನು ನೋಡಿ ದೀಪಕ್ಗೂ ಕಣ್ಣೀರು ನಿಲ್ಲುವುದಿಲ್ಲ. ಕಲ್ಪಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳನ್ನು ಸಮಾಧಾನ ಪಡಿಸುತ್ತಿರುತ್ತಾನೆ. ಆದಿ ದೀಪಕ್ಗೆ ಸನ್ನೆ ಮಾಡಿ ಕಲ್ಪಾಳನ್ನು ನೋಡಿಕೊಳ್ಳಲು ಹೇಳುತ್ತಾನೆ. ದೀಪಕ್ ಕೂಡ ಕಲ್ಪಾಳನ್ನು ಬಿಡುವುದಿಲ್ಲ. ತನ್ನ ತಂದೆ ಕೊಲೆಗಳನ್ನು ಮಾಡಿದ್ದಾನೆ ಎಂಬ ಮಾತು ಕೇಳಿ ಕಾವ್ಯಗೂ ಬೇಸರವಾಗುತ್ತದೆ. ತಂದೆಯ ಕಡೆಗೆ ಅಸಹ್ಯವಾಗಿ ನೋಡುತ್ತಾಳೆ. ಆ ನೋಟದ ತೀಕ್ಷ್ಣತೆಯನ್ನು ತಡೆದುಕೊಳ್ಳಲಾಗುವುದಿಲ್ಲ ಪ್ರಸಾದ್ಗೂ ಕೂಡ. ಕಲ್ಪಾಳನ್ನು ದೀಪಕ್ ರೂಮಿಗೆ ಕರೆದುಕೊಂಡು ಹೋಗಬೇಕೆಂದರೂ ಅವಳು ಬರುವುದಿಲ್ಲ. ಅಲ್ಲಿಯೇ ತಾಯಿಯ ಕಡೆಗೆ ಅಸಹ್ಯದ ನೋಟ ಬೀರುತ್ತಾ ನಿಲ್ಲುತ್ತಾಳೆ. ಕಲ್ಪಾಳ ನೋಟವನ್ನು ತಡೆದುಕೊಳ್ಳಲಾಗದ ಶಾಂಭವಿ, ನನ್ನನ್ನು ಅಸಹ್ಯ ಪಡಬೇಡ ಕಲ್ಪ, ಅದನ್ನು ನಾನು ತಡೆದುಕೊಳ್ಳಲಾರೆ. ನೀನು ನನ್ನ ಹೆತ್ತ ಮಗಳು ಎಂದು ಅನ್ನುತ್ತಾಳೆ ಶಾಂಭವಿ. ನೀನು ನನ್ನೊಂದಿಗೆ ಮಾತನಾಡಬೇಡ ಎಂದು ಕಲ್ಪ ಶಾಂಭವಿಯನ್ನು ಇನ್ನಷ್ಟು ಅಸಹ್ಯ ಪಡುತ್ತಾಳೆ. ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದಕ್ಕಾಗಿ ನನ್ನ ಮೇಲೆಯೇ ನನಗೆ ಅಸಹ್ಯವಾಗುತ್ತಿದೆ. ಪ್ಲೀಸ್ ಇನ್ಸ್ಪೆಕ್ಟರ್, ಇವರಿಬ್ಬರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಇವರು ಮಾಡಿದ ಕೆಲಸಕ್ಕೆ ಗಲ್ಲು ಶಿಕ್ಷೆ ಹಾಕಿದರೂ ಪಾಪವಿಲ್ಲ. ಪ್ಲೀಸ್, ಇವರು ನಮ್ಮ ದೊಡ್ಡಮ್ಮನನ್ನು, ನಮ್ಮ ಗಾನವಿ ಅತ್ತಿಗೆಯ ಅಪ್ಪ ಅಮ್ಮನನ್ನು ಕೊಂದಿದ್ದಕ್ಕಾಗಿ ಬಿಡಬೇಡಿ, ಕಠಿಣವಾಗಿ ಶಿಕ್ಷಿಸಿ ಎಂದು ಕಲ್ಪ ಹತ್ತಿರವಿದ್ದು ತನ್ನ ತಾಯಿಯನ್ನು ಮಾವನನ್ನು ಇನ್ಸ್ಪೆಕ್ಟರ್ಗೆ
ಒಪ್ಪಿಸುತ್ತಿದ್ದರೆ ಕೃಷ್ಣ ಅವರು ಕೂಡ ಇನ್ಸ್ಪೆಕ್ಟರ್ನೊಂದಿಗೆ, ಹೌದು ಇನ್ಸ್ಪೆಕ್ಟರ್, ಇವರು ಇನ್ನೂ ಜೈಲಿನ ಗೋಡೆಗಳ ಮಧ್ಯದಿಂದ ಹೊರಬರಲು ಸಾಧ್ಯವಾಗಬಾರದು, ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಅನ್ನುತ್ತಾರೆ ಕೃಷ್ಣ ಅವರು ಕೂಡ. ಆದಿ ಕೂಡ ಇನ್ಸ್ಪೆಕ್ಟರ್ಗೆ ಸನ್ನೆ ಮಾಡಿದ್ದರಿಂದ ಅವರಿಬ್ಬರ ಕೈಗಳಿಗೆ ಬೇಡಿ ಹಾಕಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿರುವಾಗ ಕೃಷ್ಣ ಅವರು ನಿಂತು, ಒಂದು ನಿಮಿಷ ಇನ್ಸ್ಪೆಕ್ಟರ್, ನಿಮಗೆ ಈ ಸಾಕ್ಷ್ಯಗಳೆಲ್ಲ ಹೇಗೆ ಸಿಕ್ಕಿದವು? ಈ ಕೇಸನ್ನು ಅಸಲಿಗೆ ಯಾರು ಓಪನ್ ಮಾಡಿದರು ಎಂದು ಅನ್ನುತ್ತಿದ್ದರೆ, ನಿಮ್ಮ ಮಗ ಆದಿ ಈ ಕೇಸನ್ನು ರೀಓಪನ್ ಮಾಡಿದರು ಕೃಷ್ಣ ಅವರೇ. ಅಷ್ಟೇ ಅಲ್ಲ, ಈ ವಿಡಿಯೋವನ್ನು ಕೂಡ ಅವರೇ ನನಗೆ ತಂದುಕೊಟ್ಟರು ಎಂದು ಅನ್ನುತ್ತಿದ್ದರೆ ಆಶ್ಚರ್ಯದಿಂದ ಆದಿ ಕಡೆಗೆ ನೋಡುತ್ತಾರೆ ಕೃಷ್ಣ ಅವರು. ಓಕೆ ಸರ್, ನೀವು ಅವರಿಬ್ಬರನ್ನ ಕರೆದುಕೊಂಡು ಹೋಗಿ ಎಂದ ಕೂಡಲೇ ಶಾಂಭವಿಯನ್ನು ಮತ್ತು ಪ್ರಸಾದ್ನನ್ನು ಅಲ್ಲಿಂದ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾನೆ ಆ ಇನ್ಸ್ಪೆಕ್ಟರ್. ಏನಿದು ಆದಿ, ನಿಮ್ಮ ಅಮ್ಮನದ್ದು ಸಹಜ ಮರಣವಲ್ಲ ಎಂದು ನಿನಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದರೆ, ನನಗಷ್ಟೇ ಅಲ್ಲ ಅಪ್ಪ, ಗ್ರ್ಯಾನಿಗೂ ಗೊತ್ತು ಎಂದ ಕೂಡಲೇ ಆಶ್ಚರ್ಯದಿಂದ ತನ್ನ ತಾಯಿಯ ಕಡೆಗೆ ನೋಡುತ್ತಾರೆ ಕೃಷ್ಣ ಅವರು. ಏನಮ್ಮ ಇದು, ನಿಮ್ಮಿಬ್ಬರಿಗೂ ತಿಳಿದಿದ್ದ ನಿಜವನ್ನು ನನಗೆ ಹೇಳಲಿಲ್ಲವಾ ಎಂದು ಕೇಳುತ್ತಿದ್ದರೆ, ಅರುಂಧತಿ ಅವರು ಇಲ್ಲಿಯವರೆಗೆ ಏನು ನಡೆಯಿತೋ, ಹೇಗೆ ನಡೆಯಿತೋ ಆ ನಿಜವನ್ನು ಹೇಳಿದರೆ ಶಾಂಭವಿ ಮತ್ತೆ ಜನರನ್ನು ಕೊಂದು ಬಿಡುತ್ತಾಳೋ ಎಂದು ತನ್ನ ಮನಸ್ಸಿನಲ್ಲೇ ಇಷ್ಟು ದಿನ ಮುಚ್ಚಿಟ್ಟುಕೊಂಡಿದ್ದೆ ಎಂದು ಅನ್ನುವುದರೊಂದಿಗೆ ಅವರು ಇಷ್ಟು ವರ್ಷಗಳಿಂದ ಬೆಟ್ಟದಷ್ಟು ಭಾರವನ್ನು ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿದ್ದರು ಎಂದು ತಿಳಿದು ಕೃಷ್ಣ ಅವರು ತಾಯಿಯ ಬಳಿಗೆ ಹೋಗಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡರೆ, ಸುಮ್ಮನಿರು ಕೃಷ್ಣ, ಸುಮ್ಮನಿರು. ರಂಜಿನಿಗೆ ನಮ್ಮ ಜೊತೆ ಇರುವ ಹಣೆಬರಹವಿರಲಿಲ್ಲ, ಅದಕ್ಕೆ ದೇವರು ಅವಳನ್ನು ಕರೆದುಕೊಂಡು ಹೋದನು ಎಂದು ಕೃಷ್ಣ ಅವರನ್ನು ಸಮಾಧಾನಪಡಿಸುತ್ತಾರೆ. ಗಾನವಿಗೂ ನಡೆದಿದ್ದೆಲ್ಲವೂ ಒಂದು ಕನಸಿನಂತೆ ಅನ್ನಿಸುತ್ತಿದ್ದರೆ, ಏನ್ರಿ ಇದೆಲ್ಲ ಎಂದು ಕಣ್ಣೀರಿನಿಂದ ಕೇಳುತ್ತಾಳೆ ಗಾನವಿ. ನೀನು ಬೇರೆ ಯಾರೂ ಅಲ್ಲ ಗಾನವಿ, ನನ್ನ ಸೋದರ ಮಾವನ ಮಗಳು, ನನ್ನ ಭಾವಿ ಪತ್ನಿ. ಚಿಕ್ಕವಳಿದ್ದಾಗ ನೀನು ತಂದೆ ತಾಯಿಯೊಂದಿಗೆ ನಮ್ಮ ಮನೆಗೆ ಬಂದಿದ್ದಾಗ ಈ ಘಟನೆ ನಡೆಯಿತು. ಈ ಪ್ರಸಾದ್ನೇ ನಿಮ್ಮ ಕಾರನ್ನು ಬೆನ್ನಟ್ಟಿ ಅತ್ತೆ ಮಾವನನ್ನು ಕೊಂದನು. ನೀನು ಹಿಂದಿನಿಂದ ನೋಡಿದ ಆ ರೂಪ ಪ್ರಸಾದ್ನದ್ದೇ ಎಂದು ಅನ್ನುತ್ತಿದ್ದರೆ, ಭಯದಿಂದ ನಡುಗುತ್ತಾ ಆದಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದ್ದರೆ, ಆದಿಯ ಎದೆಯೊಳಗೆ ಮುಖ ಮುಚ್ಚಿಡುತ್ತಾಳೆ ಗಾನವಿ. ಗಾನವಿಗೆ ಆ ದಿನದ ಪರಿಸ್ಥಿತಿ ನೆನಪಾಯಿತೆಂದು ಅವಳ ಸುತ್ತ ಕೈಯಾಗಿ, ಭಯಪಡಬೇಡ ಗಾನವಿ, ಆಗ ನೀನು ಒಬ್ಬಳೇ ಇದ್ದೆ, ಈಗ ನಿನಗೆ ರಕ್ಷೆಯಾಗಿ ನಾನಿದ್ದೇನೆ, ನಿನ್ನ ಮೇಲೆ ಇನ್ನು ಯಾರೊಬ್ಬರೂ ಕೈ ಹಾಕಲಾರರು, ಇನ್ಮುಂದೆ ನಿನಗೆ ಯಾವುದೇ ಕಷ್ಟಗಳಿರುವುದಿಲ್ಲ ಎಂದು ಇನ್ನಷ್ಟು ಎಚ್ಚರಿಕೆಯಿಂದ ಗಾನವಿಯನ್ನು ತನ್ನ ಎದೆಯೊಳಗೆ ಹುದುಗಿಸಿಕೊಳ್ಳುತ್ತಾನೆ ಆದಿ. ಹಾಗೆ ಶಾಂಭವಿ ಮತ್ತು ಪ್ರಸಾದ್ನನ್ನು ಆ ಇನ್ಸ್ಪೆಕ್ಟರ್ ಕರೆದುಕೊಂಡು ಹೋದ ನಂತರ ಎಲ್ಲರೂ ಸ್ತಬ್ಧರಾಗಿ ಬಿಡುತ್ತಾರೆ. ಆ ಹೊತ್ತು ಯಾರೊಬ್ಬರಿಗೂ ಗಂಟಲಲ್ಲಿ ತುತ್ತು ಇಳಿಯುವುದಿಲ್ಲ. ಹಾಗೆಯೇ ಒಂದು ವಾರ ಕಳೆದು ಹೋಗುತ್ತದೆ. ಯಾವಾಗಲೂ ತುಂಟಾಟ ಮಾಡುತ್ತಾ ಚುರುಕಾಗಿರುತ್ತಿದ್ದ ಕಲ್ಪ ಸಂಪೂರ್ಣವಾಗಿ ಮೂಗಳಂತೆ ಆಗಿಬಿಡುತ್ತಾಳೆ. ಗಾನವಿ ಅವಳ ಹತ್ತಿರವಿದ್ದು ಅನ್ನ ತಿನ್ನಿಸುವುದು, ಅವಳ ಯೋಗಕ್ಷೇಮ ನೋಡಿಕೊಳ್ಳುವುದನ್ನು ಮಾಡುತ್ತಿರುತ್ತಾಳೆ. ಕಾವ್ಯಾಳ ನಡವಳಿಕೆ ಕೂಡ ಏಕಾಏಕಿ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ತಾನು ಇಷ್ಟು ದಿನ ಮಾಡಿದ ಮೋಜು ಮಸ್ತಿಗಳೆಲ್ಲ ಯಾವ ದುಡ್ಡಿನಿಂದ ಮಾಡಿದ್ದೆ ಎಂದು ತಿಳಿದುಕೊಂಡು ಅದನ್ನೆಲ್ಲ ಬಿಟ್ಟು ಬುದ್ಧಿವಂತಿಕೆಯಿಂದ ಕಾಲೇಜಿಗೆ ಹೋಗಿ ಬರುತ್ತಾಳೆ ಕಾವ್ಯ. ಸ್ವಲ್ಪ ಸ್ವಲ್ಪವಾಗಿ ಗಾನವಿ ತೆಗೆದುಕೊಂಡ ಕಾಳಜಿಯಿಂದ ದೀಪಕ್ ಆಗಿಂದಾಗೆ ಕಲ್ಪಾಳನ್ನು ನೋಡಿಕೊಳ್ಳುತ್ತಿದ್ದರೆ, ಕಲ್ಪ ನಿಧಾನವಾಗಿ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಾಳೆ. ಅವಳು ಎಷ್ಟೇ ಹಿಂದಿನಂತೆ ವರ್ತಿಸೋಣವೆಂದುಕೊಂಡರೂ ತನ್ನ ತಾಯಿಯ ಅಸಲಿ ರೂಪವನ್ನು ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ. ದೀಪಕ್ ಹತ್ತಿರವಿದ್ದು ಕಲ್ಪ ಆ ಸಮಯದಲ್ಲಿ ಡಿಪ್ರೆಷನ್ಗೆ ಹೋಗದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾನೆ. ಅಷ್ಟೆಲ್ಲ ನಡೆದರೂ ಆದಿ ಕೂಡ ಕಲ್ಪಾಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿರುವುದನ್ನು ನೋಡಿ, ಅಣ್ಣ ಎಂದು ಒಮ್ಮೆಗೆ ಆದಿಯನ್ನು ತಬ್ಬಿಕೊಳ್ಳುತ್ತಾಳೆ ಕಲ್ಪ. ಕಲ್ಪಾಳ ಬೆನ್ನು ಸವರುತ್ತಾ, ಕಾಮ್ ಡೌನ್ ಕಲ್ಪ, ಆಗಿದ್ದೇನೋ ಆಗಿ ಹೋಯಿತು, ನಿನ್ನ ಮೇಲೆ ನನಗೆ ಯಾವುದೇ ಕೋಪವಿಲ್ಲ. ಶಾಂಭವಿ ಎಂಥವಳೇ ಆಗಿರಲಿ, ನೀನು ನನ್ನ ತಂಗಿ, ಈ ವಿಷಯದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇಲ್ಲ. ಒಂದನ್ನು ನೆನಪಿಟ್ಟುಕೋ ಸಾಕು, ಇನ್ನು ಬೇರೆ ವಿಷಯಗಳ ಬಗ್ಗೆ ನೀನು ಯೋಚಿಸಬೇಡ ಎಂದು ಕಲ್ಪಾಗೆ ಸಮಾಧಾನ ಹೇಳುತ್ತಿದ್ದರೆ,
ಆದಿ ಮಾತುಗಳನ್ನು ಕೇಳಿದ ಕಲ್ಪ ಆದಿ ಕಡೆಯೇ ಪ್ರೀತಿಯಿಂದ ನೋಡುತ್ತಿದ್ದರೆ, ನಾನೇನು ಹೇಳಿದೆ ಅಂತ ಅರ್ಥವಾಯಿತಲ್ಲ. ಏನೇ ಆದರೂ ನೀನು ನನ್ನ ತಂಗಿ, ಅದು ಮಾತ್ರ ಬದಲಾಗುವುದಿಲ್ಲ ಎಂದ ಕೂಡಲೇ ಅಣ್ಣ ಎನ್ನುತ್ತಾ ಅವನ ಎದೆಯೊಳಗೆ ಹುದುಗಿಕೊಳ್ಳುತ್ತಾಳೆ ಕಲ್ಪ. ಸ್ವಲ್ಪ ಹೊತ್ತು ಅವಳನ್ನು ಹಾಗೆಯೇ ಇರಿಸಿಕೊಂಡು ನಂತರ ಅವಳನ್ನು ಸ್ವಲ್ಪ ದೂರ ಸರಿಸಿ ಅವಳ ಕಣ್ಣೀರು ಒರೆಸುತ್ತಾ, ಇನ್ನು ಇಂದಿನಿಂದ ನೀನು ನನ್ನ ಹಳೆಯ ಕಲ್ಪಳಂತೆ ಆಗಿಬಿಡಬೇಕು. ಯಾವಾಗಲೂ ಚುರುಕಾಗಿರಬೇಕು. ಇನ್ನು ಬೇರೆ ವಿಷಯಗಳ ಬಗ್ಗೆ ಯೋಚಿಸಬಾರದು. ಕೇವಲ ನಿನ್ನ ಸ್ಟಡೀಸ್ ಮೇಲೆ ಗಮನ ಕಾನ್ಸಂಟ್ರೇಟ್ ಮಾಡಬೇಕು ಎಂದ ಕೂಡಲೇ, ಹಾಗೆಯೇ ಅಣ್ಣ. ಇನ್ಮುಂದೆ ನನಗೆ ನನ್ನ ತಾಯಿ ಇಲ್ಲ, ಕೇವಲ ನಾನು ಕೃಷ್ಣ ಅವರ ಮಗಳು ಮಾತ್ರ ಎಂದು ಅನ್ನುತ್ತಾ, ಇನ್ಯಾರ ಬಗ್ಗೆಯೂ ನಾನು ಯೋಚಿಸುವುದಿಲ್ಲ, ಕೇವಲ ನನ್ನ ಓದಿನ ಮೇಲೆಯೇ ಕಾನ್ಸಂಟ್ರೇಟ್ ಮಾಡುತ್ತೇನೆ ಎಂದು ಸಂಪೂರ್ಣ ನಂಬಿಕೆಯಿಂದ ಹೇಳಿದ್ದರಿಂದ ಕಲ್ಪ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ ಎಂದು ಅರ್ಥವಾಗಿ ಆದಿ ಎದೆಯಲ್ಲಿದ್ದ ಸ್ವಲ್ಪ ಭಾರ ಇಳಿಯುತ್ತದೆ. ಹೀಗಿರುವಾಗ ಕೋರ್ಟ್ನಲ್ಲಿ ಶಾಂಭವಿಗೆ ಮತ್ತು ಆ ಪ್ರಸಾದ್ಗೆ ವಿರುದ್ಧವಾಗಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಬ್ಮಿಟ್ ಮಾಡುತ್ತಾನೆ ಆ ಇನ್ಸ್ಪೆಕ್ಟರ್. ಅದಕ್ಕೆ ಜೊತೆಯಾಗಿ ಆಗ ಅವರು ಬೆದರಿಸಿದ್ದ ಡಾಕ್ಟರನ್ನು ಕರೆತಂದು ಅವರಿಂದಲೂ ಸಾಕ್ಷ್ಯ ನುಡಿಸುತ್ತಾರೆ. ಅಷ್ಟೇ ಅಲ್ಲದೆ ಗಾನವಿಯ ತಂದೆ ತಾಯಿಯನ್ನು ಯಾವ ಟ್ರಕ್ನಿಂದ ಡಿಕ್ಕಿ ಹೊಡೆಸಿ ಕೊಂದಿದ್ದರೋ ಆ ಟ್ರಕ್ ಡ್ರೈವರ್ನನ್ನು ಕರೆತರುತ್ತಾನೆ ಆ ಇನ್ಸ್ಪೆಕ್ಟರ್. ಅವನು ಕೂಡ ಪ್ರಸಾದ್ಗೆ ವಿರುದ್ಧವಾಗಿ ಸಾಕ್ಷ್ಯ ಹೇಳುವುದರೊಂದಿಗೆ ಅವರಿಬ್ಬರಿಗೂ ಜೀವಾವಧಿ ಶಿಕ್ಷೆಯಾಗುತ್ತದೆ. ಇನ್ನು ಅವರು ಜೈಲಿನ ಗೋಡೆಗಳಿಂದ ಹೊರಬರುವುದಿಲ್ಲವೆಂದು ಅವರಿಗೆ ತಕ್ಕ ಶಾಸ್ತಿಯಾಯಿತೆಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ತನ್ನ ತಾಯಿಗೆ ಮಾವನಿಗೆ ಏನು ಶಿಕ್ಷೆಯಾಗುತ್ತದೆ ಎಂದು ನೋಡಲು ಬಂದಿದ್ದ ಕಲ್ಪ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದ್ದರಿಂದ ಸಂತೋಷವಾಗಿ ಅವರ ಕಡೆಗೆ ನೋಡುತ್ತಿದ್ದರೆ, ಶಾಂಭವಿ ಕಲ್ಪಳನ್ನು ನೋಡಿ, ಪ್ಲೀಸ್ ಕಲ್ಪ, ನಮ್ಮನ್ನು ಇಲ್ಲಿಂದ ಹೇಗಾದರೂ ಹೊರಗೆ ಕರೆದುಕೊಂಡು ಹೋಗು. ನಾನು ಆ ಜೈಲಿನಲ್ಲಿ ಇರಲಾರೆ. ಕಲ್ಪ, ನನ್ನನ್ನು ಹೊರಗೆ ಕರೆತರು. ಹೈಕೋರ್ಟ್ಗೆ ಅಪ್ಲೈ ಮಾಡಿ ಇನ್ನೂ ಒಳ್ಳೆಯ ಲಾಯರನ್ನು ಇಡು ಎಂದು ಅನ್ನುತ್ತಿದ್ದರೆ, ನಿನಗೆ ಗಲ್ಲು ಶಿಕ್ಷೆ ಯಾಕೆ ಆಗಲಿಲ್ಲ ಎಂದು ನಾನು ಯೋಚಿಸುತ್ತಿದ್ದರೆ, ಇನ್ನೂ ನಿನ್ನನ್ನು ಹೊರಗೆ ಕರೆತರಲು ಕೇಳುತ್ತಿದ್ದೀಯಾ? ನಾಚಿಕೆ ಇಲ್ಲವೇ ನಿನಗೆ? ಯಾವ ಮುಖ ಇಟ್ಕೊಂಡು ದೊಡ್ಡಮ್ಮನನ್ನು ಕೊಂದು ಆದಿ ಅಣ್ಣನಿಗೆ ತಾಯಿಯನ್ನು ದೂರ ಮಾಡಿದ ನೀನು ಮಾಡಿದ ಪಾಪಗಳಿಂದ ಇನ್ನೂ ತಪ್ಪಿಸಿಕೊಳ್ಳಬೇಕೆಂದು ನೋಡ್ತಾ ಇದ್ದೀಯಾ? ಇಂದಿನಿಂದ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನೀನು ನನ್ನ ತಾಯಿಯಲ್ಲ, ನಾನು ನಿನ್ನ ಮಗಳಲ್ಲ. ನಿನ್ನ ಶಿಕ್ಷೆ ಸಂಪೂರ್ಣವಾಗಿ ಮುಗಿಯುವಷ್ಟರಲ್ಲಿ ನೀನು ಬದುಕಿದ್ದರೂ ಕೂಡ ಆಗಲೂ ಸಹ ನಿನ್ನ ಮುಖ ನೋಡುವುದಿಲ್ಲ ಎಂದು ಅನ್ನುತ್ತಾಳೆ ಕಲ್ಪ. ಕಲ್ಪ ಕೂಡ ಛೀಮಾರಿ ಹಾಕಿದ್ದರಿಂದ ಕಾವ್ಯಾಳ ಕಡೆ ಆಸೆಯಿಂದ ನೋಡುತ್ತಾನೆ ಪ್ರಸಾದ್. ಕಾವ್ಯಾಳ ಭಾವನೆಯು ಅದೇ ಎಂದು ಅರ್ಥವಾಗಿ ಏನೂ ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾನೆ. ಹಾಗೆ ಅವರಿಬ್ಬರ ಜೀವನ ಜೈಲಿನ ಗೋಡೆಗಳಿಗೆ ಮೀಸಲಾಗಿ ಬಿಡುತ್ತದೆ. ದಿನಗಳು ಕಳೆಯುತ್ತಿವೆ. ನಿಧಾನವಾಗಿ ಪ್ರತಿಯೊಬ್ಬರೂ ಆ ಪರಿಸ್ಥಿತಿಯಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ಒಂದು ದಿನ ಆದಿಯನ್ನು ಕರೆದ ಅರುಂಧತಿ ಅವರು ಗಾನವಿಯನ್ನು, ಇನ್ನೂ ನೀನು ನಿನ್ನ ಹೆಂಡತಿಯಾಗಿ ಒಪ್ಪಿಕೊಂಡಿಲ್ಲವೇ ಕಂದ ಎಂದು ಕೇಳಿದರೆ, ಹಾಗೇನಿಲ್ಲ ಗ್ರಾನಿ, ಗಾನವಿ ಯಾವಾಗಲೂ ನನ್ನ ಹೆಂಡತಿಯೇ ಅನ್ನುತ್ತಿದ್ದರೆ, ಏಕೆ ಮತ್ತೆ ಯಾಕೆ ಕಂದ ಇನ್ನೂ ಅವಳನ್ನು ದೂರ ಇಟ್ಟಿದ್ದೀಯಾ ಅಂದಾಗ, ಈ ಪ್ರಾಬ್ಲಮ್ಸ್ ಎಲ್ಲವೂ ಕ್ಲಿಯರ್ ಆದ ನಂತರ ಗಾನವಿಯನ್ನು ಮನಪೂರ್ವಕವಾಗಿ ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದೆ ಗ್ರಾನಿ ಎಂದು ಅನ್ನುತ್ತಿದ್ದರೆ, ಗಾನವಿ ನಿನ್ನ ಪ್ರೀತಿಗಾಗಿ ಕಾಯುತ್ತಿದ್ದಾಳೆ ಕಂದ, ಇನ್ನೂ ತಡ ಮಾಡಬೇಡ ಎಂದು ಅನ್ನುತ್ತಿದ್ದರೆ, ನನಗೆ ಗೊತ್ತು ಗ್ರಾನಿ, ಅದಕ್ಕೆ ಗಾನವಿಯನ್ನು ಕರೆದುಕೊಂಡು ಟ್ರಿಪ್ಗೆ ಹೋಗೋಣವೆಂದುಕೊಂಡಿದ್ದೇನೆ ಎಂದ ಕೂಡಲೇ, ಹೌದಾ ಕಂದ, ಸಂತೋಷ, ಹಾಗೆಯೇ ಕರೆದುಕೊಂಡು ಹೋಗು. ನೀವಿಬ್ಬರೂ ಸಂತೋಷವಾಗಿದ್ದರೆ ಅದಕ್ಕಿಂತ ಮೀರಿ ನನಗೆ ಇನ್ನೇನು ಬೇಡ ಕಂದ ಅನ್ನುತ್ತಾರೆ ಅರುಂಧತಿ ಅವರು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.